ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ. ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ. ಲೋಕ ಕಲ್ಯಾಣಕ್ಕಾಗಿ ನಮ್ಮ ಕೆಲಸ ಇರ್ತದೆ. ಅವ್ರ ಕಲ್ಯಾಣಕ್ಕಾಗಿ ಆ ದೇವರನ್ನ ಈ ರೀತಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಒಳ್ಳೆ ಸುಸಂಸ್ಕೃತಿ ಇರೋಂಥದ್ದು, ದೇವರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇರೋದು, ಭಕ್ತಿ ಇರೋಂಥದ್ದು. ಯಾರೂ ಕೂಡ ಕಾಂಗ್ರೆಸ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೂಗಳು ರಾಮ ಭಕ್ತರೇ, ಶಿವಭಕ್ತರೇ, ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಕೇವಲ ರಾಜಕೀಯಕ್ಕಾಗಿ ಅವರು ದೇವರನ್ನ ಬಳಸ್ತಾ ಇರೋದು ಮನಸ್ಸಿಗೆ ಸರಿಯಾಗಿ ಕಾಣ್ತಾ ಇಲ್ಲ. ಇವತ್ತು ಶಂಕರಾಚಾರ್ಯ ಶಾರದಾ ಪೀಠದ ಅತಿ ಮಹತ್ತರವಾದಂಥ ಪೀಠದವರು ಕೂಡ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣಗಳು ಕೂಡ ಅರ್ಥ ಆಗ್ತಾ ಇಲ್ಲ. ಸರ್, ಈಗ ನೀವು 20 ವರ್ಷದಿಂದ ರಾಮಕೋಟೆ ಬರೀತಿದ್ದೀರಿ. ಈಗ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆ ಆಗ್ತದೆ. ನೀವು ಪಾರ್ಟಿ ಪಕ್ಷದ ನಿಲುವು ಏನೇ ಇರ್ಬೋದು, ಆದ್ರೆ ರಾಮ ಭಕ್ತರಾಗಿ ಆ ಕಾರ್ಯಕ್ರಮ ಹೋಗ್ತೀರಾ? ನಾನು ದಿನ ರಾಮ ಭಕ್ತನು, ದೇವರನ್ನ ಪೂಜೆ ಮಾಡೋನು ಮನೆಯಲ್ಲಿ, ಅಲ್ಲಿವರೆಗೂ ಹೋಗೋ ಕೆಲಸ ಇಲ್ಲ. ದಿನ ಮಾಡೋರು ಅವರು ಪ್ರಚಾರಕ್ಕಾಗಿ ಅಷ್ಟೊಂದು ವೈಭವೀಕರಣ ಮಾಡ್ತಾ ಇದ್ದಾರೆ. ಹನುಮಂತನಿಗೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ? ರಾಮ ಭಕ್ತನ ಹನುಮಂತನಕ್ಕಿಂತ ಭಕ್ತನಿಲ್ಲ. ಆ ರೀತಿ ನಾವೆಲ್ಲ ರಾಮ ಭಕ್ತರು. ನಾವು ಇಡೀ ಭಾರತ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಹಿಂದೂಗಳು ಕೂಡ ರಾಮ ಭಕ್ತರೇ. ಇದರ ಬಗ್ಗೆ ಬೇರೆ ವಿಶ್ಲೇಷಣೆ ಮಾಡೋದು ಬೇಡ. ರಾಜಕೀಯವಾಗಿ ಬೇರೆ ಮಾತಾಡ್ತಾರೆ, ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರು ರಾಜಕೀಯವಾಗಿ ಬಳಸ್ತಾ ಇರೋದು ಮನಸ್ಸಿಗೆ ನನಗೆ ತುಂಬ ನೋವಾಗಿದೆ. ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ. ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ. ಲೋಕ ಕಲ್ಯಾಣಕ್ಕಾಗಿ ನಮ್ಮ ಕೆಲಸ ಇರ್ತದೆ. ಅವ್ರ ಕಲ್ಯಾಣಕ್ಕಾಗಿ ಆ ದೇವರನ್ನ ಈ ರೀತಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಒಳ್ಳೆ ಸುಸಂಸ್ಕೃತಿ ಇರೋಂಥದ್ದು, ದೇವರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇರೋದು, ಭಕ್ತಿ ಇರೋಂಥದ್ದು. ಯಾರೂ ಕೂಡ ಕಾಂಗ್ರೆಸ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೂಗಳು ರಾಮ ಭಕ್ತರೇ, ಶಿವಭಕ್ತರೇ, ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಕೇವಲ ರಾಜಕೀಯಕ್ಕಾಗಿ ಅವರು ದೇವರನ್ನ ಬಳಸ್ತಾ ಇರೋದು ಮನಸ್ಸಿಗೆ ಸರಿಯಾಗಿ ಕಾಣ್ತಾ ಇಲ್ಲ. ಇವತ್ತು ಶಂಕರಾಚಾರ್ಯ ಶಾರದಾ ಪೀಠದ ಅತಿ ಮಹತ್ತರವಾದಂಥ ಪೀಠದವರು ಕೂಡ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣಗಳು ಕೂಡ ಅರ್ಥ ಆಗ್ತಾ ಇಲ್ಲ. ಸರ್, ಈಗ ನೀವು 20 ವರ್ಷದಿಂದ ರಾಮಕೋಟೆ ಬರೀತಿದ್ದೀರಿ. ಈಗ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆ ಆಗ್ತದೆ. ನೀವು ಪಾರ್ಟಿ ಪಕ್ಷದ ನಿಲುವು ಏನೇ ಇರ್ಬೋದು, ಆದ್ರೆ ರಾಮ ಭಕ್ತರಾಗಿ ಆ ಕಾರ್ಯಕ್ರಮ ಹೋಗ್ತೀರಾ? ನಾನು ದಿನ ರಾಮ ಭಕ್ತನು, ದೇವರನ್ನ ಪೂಜೆ ಮಾಡೋನು ಮನೆಯಲ್ಲಿ, ಅಲ್ಲಿವರೆಗೂ ಹೋಗೋ ಕೆಲಸ ಇಲ್ಲ. ದಿನ ಮಾಡೋರು ಅವರು ಪ್ರಚಾರಕ್ಕಾಗಿ ಅಷ್ಟೊಂದು ವೈಭವೀಕರಣ ಮಾಡ್ತಾ ಇದ್ದಾರೆ. ಹನುಮಂತನಿಗೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ? ರಾಮ ಭಕ್ತನ ಹನುಮಂತನಕ್ಕಿಂತ ಭಕ್ತನಿಲ್ಲ. ಆ ರೀತಿ ನಾವೆಲ್ಲ ರಾಮ ಭಕ್ತರು. ನಾವು ಇಡೀ ಭಾರತ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಹಿಂದೂಗಳು ಕೂಡ ರಾಮ ಭಕ್ತರೇ. ಇದರ ಬಗ್ಗೆ ಬೇರೆ ವಿಶ್ಲೇಷಣೆ ಮಾಡೋದು ಬೇಡ. ರಾಜಕೀಯವಾಗಿ ಬೇರೆ ಮಾತಾಡ್ತಾರೆ, ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರು ರಾಜಕೀಯವಾಗಿ ಬಳಸ್ತಾ ಇರೋದು ಮನಸ್ಸಿಗೆ ನನಗೆ ತುಂಬ ನೋವಾಗಿದೆ. ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ. ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ. ಲೋಕ ಕಲ್ಯಾಣಕ್ಕಾಗಿ ನಮ್ಮ ಕೆಲಸ ಇರ್ತದೆ. ಅವ್ರ ಕಲ್ಯಾಣಕ್ಕಾಗಿ ಆ ದೇವರನ್ನ ಈ ರೀತಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಒಳ್ಳೆ ಸುಸಂಸ್ಕೃತಿ ಇರೋಂಥದ್ದು, ದೇವರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇರೋದು, ಭಕ್ತಿ ಇರೋಂಥದ್ದು. ಯಾರೂ ಕೂಡ ಕಾಂಗ್ರೆಸ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೂಗಳು ರಾಮ ಭಕ್ತರೇ, ಶಿವಭಕ್ತರೇ, ಅದರಲ್ಲಿ ಎರಡನೇ ಮಾತಿಲ್ಲ. ಇದು ಕೇವಲ ರಾಜಕೀಯಕ್ಕಾಗಿ ಅವರು ದೇವರನ್ನ ಬಳಸ್ತಾ ಇರೋದು ಮನಸ್ಸಿಗೆ ಸರಿಯಾಗಿ ಕಾಣ್ತಾ ಇಲ್ಲ. ಇವತ್ತು ಶಂಕರಾಚಾರ್ಯ ಶಾರದಾ ಪೀಠದ ಅತಿ ಮಹತ್ತರವಾದಂಥ ಪೀಠದವರು ಕೂಡ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣಗಳು ಕೂಡ ಅರ್ಥ ಆಗ್ತಾ ಇಲ್ಲ. ಸರ್, ಈಗ ನೀವು 20 ವರ್ಷದಿಂದ ರಾಮಕೋಟೆ ಬರೀತಿದ್ದೀರಿ. ಈಗ ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆ ಆಗ್ತದೆ. ನೀವು ಪಾರ್ಟಿ ಪಕ್ಷದ ನಿಲುವು ಏನೇ ಇರ್ಬೋದು, ಆದ್ರೆ ರಾಮ ಭಕ್ತರಾಗಿ ಆ ಕಾರ್ಯಕ್ರಮ ಹೋಗ್ತೀರಾ? ನಾನು ದಿನ ರಾಮ ಭಕ್ತನು, ದೇವರನ್ನ ಪೂಜೆ ಮಾಡೋನು ಮನೆಯಲ್ಲಿ, ಅಲ್ಲಿವರೆಗೂ ಹೋಗೋ ಕೆಲಸ ಇಲ್ಲ. ದಿನ ಮಾಡೋರು ಅವರು ಪ್ರಚಾರಕ್ಕಾಗಿ ಅಷ್ಟೊಂದು ವೈಭವೀಕರಣ ಮಾಡ್ತಾ ಇದ್ದಾರೆ. ಹನುಮಂತನಿಗೆ
ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ರಾಮ ಭಕ್ತನ ಹನುಮಂತನಕ್ಕಿಂತ ಭಕ್ತನಿಲ್ಲ. ಆ ರೀತಿ ನಾವೆಲ್ಲ ರಾಮ ಭಕ್ತರು. ನಾವು ಇಡೀ ಭಾರತ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಹಿಂದೂಗಳು ಕೂಡ ರಾಮ ಭಕ್ತರೇ. ಇದರ ಬಗ್ಗೆ ಬೇರೆ ವಿಶ್ಲೇಷಣೆ ಮಾಡೋದು ಬೇಡ. ರಾಜಕೀಯವಾಗಿ ಬೇರೆ ಮಾತಾಡ್ತಾರೆ, ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರು ರಾಜಕೀಯವಾಗಿ ಬಳಸ್ತಾ ಇರೋದು ಮನಸ್ಸಿಗೆ ನನಗೆ ತುಂಬ ನೋವಾಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.